ಪ್ರಜ್ವಲ್ ಪೆನ್ ಡ್ರೈವ್ ಪಾಲಿಟಿಕ್ಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಯಾವುದೋ 4 ವರ್ಷ 5 ವರ್ಷ ಇದ್ದು ತಗೊಂಡ್ಬಂದು ಕೇಸ್ ಹಾಕೋದವ್ರು ಯಾವ ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ಯಾವ್ದ್ರ ಬಗ್ಗೆನೂ ರಿಯಾಕ್ಟ್ ಮಾಡಲ್ಲ. ಅವರು ನೋಡ್ರಿ, ಅದು ಪಕ್ಷಕ್ಕೆ ಸೇರಿದ್ದು SITಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಲ್ಲ. ನಾನು ಅದಕ್ಕೆ ಹೇಳಿದ್ನಲ್ರಿ ಈಗ ಇದೆಲ್ಲ ರಾಜಕೀಯದ ಇದಿರುತ್ತಲ್ಲ, ನಾನು ಅದಕ್ಕೆ ಕೇಳಕ್ ಹೋಗಲ್ಲಪ್ಪ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವ್ರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ನಾನು ಅವತ್ತೇ ದೇವೇಗೌಡರಿಗೆ ಹೇಳಿದ್ದೆ, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ. ಶರಣರ ಪಾದದ ಧೂಳಿಯಾಗಿ ದುಡಿಯೋ ಕೂಡಲ ಸಂಗಮದ ಅನ್ನಕ್ಕಂಥ ಕಾಯಕದ ಕಾರ್ಯಕರ್ತನ ನನಗೆ ನೀವು ಮೋಸ ಮಾಡಿದಿರಿ. ದೇವ್ರು ಇದ್ರ ನಿಮ್ಮ ಪರಿಣಾಮ ನಿಮ್ಮ ಮನೆಯಲ್ಲೇ ತೋರಿಸ್ತಾನಂತ. ಇವತ್ತು ನೋಡ್ರಿ, 100 ಜನ ಹೆಣ್ಮಕ್ಳು ಕೇಸು. ಈಗಾಗಲೇ ಅವನು ಜರ್ಮನಿ ಹೋದ, ಇನ್ನೆಲ್ಲಿ ಹೋಗ್ತಾರೋ, ಇನ್ನು ಯಾವ್ಯಾವ ವಿಡಿಯೋಗಳು ಬರ್ತಾವೋ ಗೊತ್ತಿಲ್ಲ. ಅದೇನೇ ಇರಲಿ, ಮಾಡಿದ್ದುಂಡ ಮಾರಾಯ ಅಂತೇಳಿ ಕಾಲಜ್ಞಾನಿಗಳನ್ನು ಹೇಳಿದ್ದಾರೆ. ಅದು ಅವರ ಫ್ಯಾಮಿಲಿ, ಅವ್ರ ಸ್ವಂತ ವಿಚಾರ. ಬಿಜೆಪಿಯವರು ಸ್ಟ್ಯಾಂಡ್ ಏನು ಅಂತ ಬಿಜೆಪಿ ನೋಡ್ಬೇಕು. ಬಿಜೆಪಿಯವರು ಉತ್ತರ ಕೊಡ್ಬೇಕು. ಬಿಜೆಪಿ ಲೀಡರು, NDA ಲೀಡರು ಉತ್ತರ ಹೇಳ್ಬೇಕು. ಹೊರತು ನಮ್ಗೆ JDSಗೂ ಸಂಬಂಧ ಇಲ್ಲ. ಅವರ ಪಾರ್ಟ್ನರ್ ಏನು ಅಂತ ಫಸ್ಟ್ ಹೇಳ್ಬೇಕು. ಇದು ನನ್ನ ವಶದಲ್ಲಿ ಇಲ್ಲ. ಈಗ ಏನಿದ್ರು ಈಗ ತನಿಖಾಧಿಕಾರಿಗಳು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯನನ್ನು ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಬಿಜೆಪಿ ಆನ್ ದಿಸ್ ಇಶ್ಯೂ? ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡಪ್ಪ, ಇದು ನನ್ನ ವಶದಲ್ಲಿ ಇಲ್ಲ. ಈಗ ಏನಿದ್ರು ಈಗ ತನಿಖಾಧಿಕಾರಿಗಳು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯನನ್ನು ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರ ಕುಮಾರಸ್ವಾಮಿ ಏನ್ ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಬಿಜೆಪಿ? ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ನ ಎಲ್ಲ ನಮ್ಮ ತಾಯಂದ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನು ಬಿಜೆಪಿ ಏನ್ ಮಾಡ್ತಾರೆ, ಬಿಜೆಪಿ ಏನ್ ಉತ್ತರ ಕೊಡ್ತಾರೆ? ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದವೆ ಅದು ಯಾವುದು ನಾವು ಕೆದಕ್ಲಿಲ್ಲ. ಅಸ್ಸಾಮಲ್ಲಿ ಕಾಂಗ್ರೆಸ್ ಜೈಲ್ಗೆ ಹಾಕೋರೆ, ಅಸ್ಸಾಮಲ್ಲಿ ಕೆದಕ್ಲಿಲ್ಲ, ಕೆದಕ್ಲಿಲ್ಲ. ನಾವು ಯಾವ್ದಾದ್ರು ವಿಷಯಗಳು ಕೆದಕಿಲ್ಲ. ಇನ್ನು ಅದು ನಮ್ಗೆ ಅವಶ್ಯಕತೆನೂ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನ ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಎಂದೂ ಮಾಡಿಲ್ಲ, ನಾವು ಮುಂದೇನೂ ಮಾಡಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಎದುರಿಸ್ತೀವಿ, ಧೈರ್ಯವಾಗಿ ತಯಾರಾಗಿದ್ದೇವೆ, ಎದುರು ಓಡೋಗಲ್ಲ. ಇಂಥ ನೀಚತನದ ರಾಜಕಾರಣ, ಆ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡ್ತಾರೆ. ನೀವೆಲ್ಲ ಮಾಡಿರ್ಬೇಕು, ಬೇರೆಯವ್ರು ಯಾರು ಮಾಡಿರೋದಿಲ್ಲ. ರಕ್ಷಣೆಗೆ ನಿಂತಿರೋರೇ ಕುಟುಂಬ, ಬೆಳೆಸಿರೋರು ಕುಟುಂಬ, ಓಟ್ ಕೇಳಿರೋರು ಕುಟುಂಬ, ರಾಜಕಾರಣಕ್ಕೆ ತಂದಿರೋರು ಕುಟುಂಬ. ಒಳ್ಳೇದಾದಾಗ ಕುಟುಂಬ, ಇಲ್ಲದೇ ಇದ್ದ ಕೆಟ್ಟದಾಯ್ತು ಅಂತ ಅಂದಾಗ ಬೇರೆಯವರು ಅಂತಾನ. ಇದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಏನು ಅಂತಕ್ಕಂಥ ನುಣ್ಸ್ಕೊಳ್ಳುವಂಥ ಪ್ರಯತ್ನ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ